ಬಡವರಳ್ಳಿ ಪಡ್ಡೆಗಳು ನಾವು, ಬಡವರಳ್ಳಿ ಪಡ್ಡೆಗಳು ನಾವು. ಗೌರಾ, ಏ ಗೌರಾ, ಬೋರಾ, ಏ ಬೋರಾ, ಎಲ್ರೂ ಹೋಗಿದ್ದೀರಾ? ಬರಲೇ. ಓ ಬಂದೆ ಬಂದೆ. ಇಳಿಸ್ಕೊಳ್ರು ಇಳಿಸ್ಕೊಳ್ರು. ಮೆಲ್ಲಿಗೆ ಮೆಲ್ಲಿಗೆ. ಏ ಮೆಲ್ಲಿಗೆ ಕಂಡ್ರಲ್ಲ. ಇದೇನಪ್ಪಯ್ಯ ಎಣಬಾರ ಐತೆ? ನೋಟು ಕಲ್ಲ ನೋಟು. ಏನಕ್ಕಪ್ಪಯ್ಯ ಈಟೊಂದು ನೋಟ್ ತರಕೋದೆ? ಕಳ್ಳಿಗಂತೂ ಎದೆ ಹೇಳಿದ್ರೆ 2 ಅಕ್ಷರ ಬರತ್ತಿಲ್ಲ. ನಂಗೊಂದೇ ಒಂದು ನೋಟ್ ತಂದಿದ್ರೆ ಸ್ಟೈಲಾಗಿ ಪ್ಯಾಂಟಿಂದ ಕಡೆ ಸಿಗಿಸ್ಕೊಂಡು ಹೋಯ್ತಾ ಇರಕ್ಕಿಲ್ವಾ? ಲೇ ದಡ್ಡ, ನೋಟು ಅಂದ್ರೆ ಬರೆಯೋ ನೋಟು ಅಲ್ಲ ಕಣ್ಲಾ, ಎಣಸೋ ನೋಟು, ದುಡ್ಡು. ಲಕ್ಷ್ಮಿ ಕಣ್ಲಾ, ಲಕ್ಷ್ಮಿ. ಈ ಪೆಟ್ಗೆ ತುಂಬಾ ಲಕ್ಷ್ಮಿನಾ? ಓ ಲಕ್ಷ್ಮಿನೇ. ಮೇನ್ ರೋಡ್ ನಾಗೆ 2 ಎಕರೆ ಜಮೀನ್ ಇತ್ತಲ್ಲ, ಅದನ್ನ ಕಾಲೇಜ್ನವ್ರಿಗೆ ಮಾರ್ಬಿಟ್ಟೆ. ಅವರು 3 ಕೋಟಿ ರೂಪಾಯಿ ಫುಲ್ ಕ್ಯಾಶ್ ಕೊಟ್ಟವ್ರೆ. ಕ್ಯಾಶ ಬಾವಾ, ನನ್ನ ಹೀರೋ ಮಾಡ್ಕೊಂಡು ಒಂದ್ ಸಿನಿಮಾ ತೆಗ್ದ್ಬಿಡೋಣ. ಸಿನಿಮಾ ಮಾಡೋ ಬುಸ್ಡಿ ಏನ್ಲ ಇದು? ಸೂರ್ಯಕಾಂತಿ ತಲೆ ಅವನೇ. ನನ್ ತಲೆ ಬಗ್ಗೆ ಮಾತಾಡ್ಬೇಡ ನೀನು. ದುಡ್ಡಾಗಕ್ ಮನ್ಸಿಲ್ಲ ಅಂತ ಹೇಳು, ಒಪ್ಕೊಂತೀನಿ. ಹೌದು, ಯಾರಲ್ಲ ನೀನು? ಹೆಂಡತಿ ತಮ್ಮ. ಯಾವಾಗ ಬಂದೆ ನಮ್ಮನೆಗೆ? ನಮ್ಮ ಅಕ್ಕಂಗ್ ಮದುವೆ ಆದಾಗ ಈ ಮನೆಗ್ ಬಿಟ್ಟೋಗೋಣ ಅಂತ ಬಂದೆ. ಹೋದೇನೋ? ಬಿಟ್ಟು ಹೋದೇನೋ? 25 ವರ್ಷದಿಂದ ಇಲ್ಲೇ ಗೂಟ ಹೊಡ್ಕೊಂಡಿದ್ಯಾ? ನೆಂಟ್ರು ಅಂದ್ರೆ 1 ದಿನ ಇರ್ಬೇಕು, ತಪ್ಪಿದ್ರೆ 2 ದಿನ ಇದ್ದು ಹೋಯ್ತಾ ಇರ್ಬೇಕು. ಅದು ಬಿಟ್ಟು 25 ವರ್ಷ ಆದ್ರೂ ಇಲ್ಲೇ ಇದೆಯಲ್ಲ. ಹೋದ್ರೆ ಹೋಗ್ಲಿ, ಸಿನಿಮಾ ತೆಗಿಯಕ್ಕಂತಾದ್ರೂ ದುಡ್ಡು ಕೊಡ್ಲಿಲ್ಲ. ಅಟ್ಲೀಸ್ಟ್ ಸಿನಿಮಾ ನೋಡಕ್ಕಾದ್ರೂ ದುಡ್ಡು ಕೊಡು. ದುಡ್ಡ ಕೊಡ್ತೀನಿ. ತಗ, ನಿಂಬೆ ಹುಳಿ ಪೆಪ್ಪರ್ಮೆಂಟ್ ತಗೊಂಡು ಟಿವಿ ಮುಂದೆ ಕುಂತ್ಕೊಂಡು ತಿನ್ಕೊಂಡು ನೋಡು. ಅಪ್ಪಯ್ಯ ಅಪ್ಪಯ್ಯ. ಏನ್ಲ ಮಗ? ಒಂದ್ 90,000 ಕೊಡು, ಹೊಸ ಬೈಕ್ ತಗಂತೀನಿ. 9 ರೂಪಾಯಿ ಕೊಡ್ತೀನಿ, ಬಸ್ನಾಗ ಓಡಾಡು. ಅಪ್ಪಯ್ಯ ಆಯ್ತು, 500 ರೂಪಾಯಿ ಕೊಡಪ್ಪಯ್ಯ. ಚಪ್ಪಲಿಕ್ಕಿದಾಗೈತೆ, ಹೊಸ ತಕಂತೀನಿ. 5 ರೂಪಾಯಿ ಕೊಡ್ತೀನಿ, ಬಸ್ ಬಂದ್ರೆ ತಗ, ಇಲ್ಲಾಂದ್ರೆ ಹಳೆದನ್ನೇ ರಿಪೇರಿ ಮಾಡಿಸ್ಕ. ಹೋಗ್ಲಿ, 50 ರೂಪಾಯಿ ಆದ್ರೂ ಕೊಡು, ಮೊಬೈಲ್ಗೆ ಕರೆನ್ಸಿ ಇಲ್ಲ ಹಾಕ್ಸ್ಕೊತೀನಿ. ನೋಡ್ಲಾ, 1 ರೂಪಾಯಿ ಕೊಡ್ತೀನಿ. ಬಾಂಬೆ ಮಿಠಾಯಿ ತಕೊಂಡು ತಿನ್ಕೊಂಡು ಯಾರ ಹತ್ರ ಮಾತಾಡ್ಬೇಕೋ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ಬಿಡು. ಅಪ್ಪಯ್ಯೋ, ತಾನೇ ಇನ್ಸಲ್ಟ್ ಮಾಡ್ತಾ ಇದ್ಯಾ? ಒಳ್ಳೆ ಮಾತಿಂದ ದುಡ್ಡು ಕೇಳ್ತಾ ಇದ್ದೀನಿ, ಕೊಟ್ಬಿಡು. ಇಲ್ಲ ಅಂದ್ರೆ ವಯಸ್ಸಾದ ಕಾಲದಲ್ಲಿ ವಯಸ್ಸಾಗೈತೆ ಅನ್ಬಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತೀನಿ. ನೀನ್ ಹಿಂಗೆ ದುಡ್ಡು ಕೇಳ್ತಾ ಇದ್ರೆ ನಿನ್ನ ಈಗಲೇ ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತೀನಿ ಅಷ್ಟೇ. ತಕೊಳ್ಳಿ. ತಿಂಡಿ ತಿಂದ್ಯಾ ಗೌರ? ಇಲ್ಕಣ್ ಹೇಳಿ. ಈಟೊತ್ತಾದ್ರೂ ಖಾಲಿ ಹೊಟ್ಟೆಲಿ ಇರಬಾರ್ದು ಚಿನ್ನ. ಹೊಟ್ಟೆ ಸುತ್ತ ಒಂದ್ ಚಿನ್ನ ಡಾಬ್ ಮಾಡ್ಸಾಕಿ. ಎದಾಗೆ ಒಳಿಕೆ ಅಣ್ಣ ಕೋತಿ ಯಾಕಣ್ಣ ಹಿಂಗ್ ಕೆರ್ಕೊಳ್ಳುತ್ತೆ? ಅದು ನಿಮ್ ವಂಶದವ್ರ ಕಾಯಿಲೆ ಕಣ, ನಿನಗ್ ಗೊತ್ತಿರ್ಬೇಕು, ನನ್ ಯಾಕೆ ಕೇಳ್ತ್ಯಾ? ಅಣ್ಣ ಹಂಗಂದ್ರೆ ನಮ್ ಕೋತಿ ವಂಶನ? ಏಯ್ ಮಕ ನಾವ್ ಕನ್ನಡಿ ನೋಡ್ಕೊ, ಕುಂಕುಮ ಇಕ್ಕಂಡ್ರ ಕೋತಿ ಇದ್ದಂಗ ಇದ್ಯಾ? ಲೈ ಯಾಕ್ರೋ ನಗ್ತೀರಾ? ನಾನ್ ಸುಮ್ನೆ ತಮಾಷೆಗೆ ಹೇಳ್ದೆ ಕಣ. ಮಂಗನಿಂದ ಮಾನವ ಅಂತ ಮಾಂತ ಕೇಳಿಲ್ವಾ? ಹಂಗ್ ನೋಡಕ್ ಹೋದ್ರೆ ನಾವೆಲ್ರು ಅಲ್ಲಿಂದನೇ ಬಂದಿರೋದು. ಮೊದ್ಲು ನಮಗೂ ಬಾಲ ಐತಂತೆ ಕಣ್ರು, ಅದು ಉಪಯೋಗಕ್ಕೆ ಬರ್ದೇ ಹಂಗೆ ಮಾಯ ಆಗೋಯ್ತಂತೆ. ಹೌದಾ ಅಣ್ಣ? ಈ ವಿಷಯ ನಿಮ್ಗೆ ಗೊತ್ತಿರ್ಲಿಲ್ವೇನ್ರು? ನೋಡ್ರ ಚಪ್ಪಾಳೆ. ನನ್ ಮೊಬೈಲ್ಗೆ ಒಂದ್ 50 ರೂಪಾಯಿ ಚೋಟಾ ರೀಚಾರ್ಜ್ ಹಾಕ್ಸ್ಬಿಡ್ರು. ಅಣ್ಣ ಈಗ ತಲೆ ಉಪಯೋಗಿಸ್ಲಿಲ್ಲ ಅಂದ್ರೆ ಪುಟ್ಟ ಮಕ್ಕಳಿಗೆ ತಲೆ ಇರಲ್ವಂತೆ, ಹೌದಾ ಅಣ್ಣ? ಮೂಕಣ, ನಿಮ್ ವಂಶದಲ್ಲಿ ನೆಕ್ಸ್ಟ್ 2 ಪೀಳಿಗೆ ಆದ್ಮೇಲೆ ಬರೀ ಇಂಥ ಮಕ್ಳೇ ಹುಟ್ಟೋದು. ಅಣ್ಣ ಹಂಗಾದ್ರೆ ಇವತ್ತಿಂದಾನೇ ತಲೆ ಓಡ್ಸ ಸ್ಟಾರ್ಟ್ ಮಾಡ್ತೀನಣ್ಣ. ಇದು ತಲೆನ ಡಮ್ಮಿ ಪೀಸ್ಕೊಣೋ. ಬಂದ್ರು ನಾಗಣ್ಣ ಬುಲೆಟ್ ಏನ್ಲ ಸಿಟ್ಟು ಎಲ್ಲದಕ್ಕೂ ಲಿಮಿಟ್ ಅಂತ ಐತೆ. ಹಿಂಗೆ ಮುಂದೆ ಹೋದ್ರೆ ನಟ್ಕಿರಕ್ಕಿಲ್ಲ. ನಮ್ ಯಜಮಾನ್ರಿಗೆ 3 ಕೋಟಿ ಬಂದದೆ, ಅದ್ರ 1 ರೂಪಾಯಿ ಕೊಡಿ ಅಂದ್ರೆ ಕೊಡಕ್ಕಿಲ್ಲ ಅಂತಾರೆ.
ಮನೇಲಿ ಮಾತಾಡೋವಾಗ ಲೈಟ್ ಹಾಕಿ ಆಫ್ ಮಾಡು ಅಂತಾರೆ. ಹಿಂದೆ ಎಂಚಿಲ್ಲದನ್ನ ತೊಳೆದಿಟ್ಕೊ ಅಂತಾರೆ. ಬೆಳ್ಳುಳ್ಳಿ ಸಿಪ್ಪೆ ತಕೊಂಬಂದ್ ಸಾರ್ ಮಾಡು ಅಂತಾರೆ. ಕಲ್ಗಟ್ ವೇಸ್ಟ್ ಮಾಡ್ಬೇಡ ಕುಡಿ ಅಂತಾರೆ. ಹಾಳಾಗ್ ಹೋಗ್ಲಿ ಚಿಕನ್ ಪೀಸ್ ಒಂದೇ ಒಂದ್ ತಕೊಂಬಂದು ನೆಕ್ಕಿ ತಿನ್ಬೇಡ ಅಂತಾರೆ. ಚಿಕನ್ಗೆ ಮಸಾಲೆ ಅರಿಯೋಣ ಅಂತ ಅಂದ್ಬಿಟ್ಟು ಮಿಕ್ಸಿಗೆ ಮಸಾಲೆ ಹಾಕಿದ್ರೆ ಕಾರಿನ ಟೇಸ್ಟ್ ಆಯ್ತದೆ, ಅದ್ರಾಗೆ ಕಲ್ಲು ಹಾಕಿ ರುಬ್ಬು ಅಂತಾರೆ. ಮಿಕ್ಸಿ ಒಳಗೆ ಕಲ್ಲಾಕ್ ರುಬ್ಬು ಅಂತಾರ. ಓಹೋ ಅಲ್ಲ, ದುಡ್ಡು ಬಂದ ಮ್ಯಾಗೆ ಮನ್ಸಂಗ್ ದುರಂಕಾರ ಬರ್ತದೆ ಅನ್ಕೊಂಡಿದ್ದೆ. ಇಲ್ಲಿ ಗೌಡ್ರು ಜಿಪ್ಪುಣ್ರಾಗ್ಬಿಟ್ಟವ್ರಲ್ಲ. ಏನಾರ ಮಾಡಿ ಆ ದುಡ್ಡು ತಗೋಬೇಕು ನಾವು. ಒಂದ್ ಐಡಿಯಾ ಮಾಡ್ತೀನಿ ತಡ್ರಿ. ಗೌಡ್ರು ತಾವಿರೋ ದುಡ್ಡು ಕಿತ್ಕೊಳ್ಳಕ್ಕೆ ಒಂದ್ ಐಡಿಯಾ ಅದೇ. ಆದ್ರೆ ನೀವೆಲ್ಲ ಏಸ ಹಾಕಕ್ ರೆಡಿ ಇರ್ಬೇಕು. ರೆಡಿನಾ? ರೆಡಿ. ಯಾರು ಏನೇನ್ ಏಸ ಹಾಕೊಂಡು ಗೌಡ್ರು ತಕ್ಕ ಹೋಗ್ಬೇಕು ಅಂತ ಈಗ ನಾನು ಹೇಳ್ತೀನಿ. ಓಕೆ ಹೆಂಗೂ ಶಾನೆ ದುಡ್ಡು ಬಂದ್ಬಿಟ್ಟದೆ. ಕಳೆದೋಗಿರೋ ಯವ್ವನ ಮತ್ತೆ ವಾಪಸ್ ಪಡ್ಕೊಂಬಿಡವ. ಒಂದ್ ಗ್ಲಾಸ್ ಟೀ ಕುಡಿದ್ಬಿಟ್ಟು ಸೀದಾ ಬಸ್ ಹತ್ಬಿಟ್ರೆ ಹಾಟೆಲಿರೋ ಡಾಕ್ಟರ್ ಹತ್ರ ಹೊಂಟೋಯ್ತೀನಿ. ದಮ್ಮರದಂ ಅಯ್ಯಯ್ಯೋ ಬೋಲೋ ಶುಭ ಶಾಮ್. ಟೆನ್ನಿಸ್ ಕೃಷ್ಣ ರೇ ರಾಮ್, ಟೆನ್ನಿಸ್ ಕೃಷ್ಣ ರೇ ರಾಮ್. ಸ್ವಾಮಿಗಳೇ, ಮಠದಲ್ಲಿರ್ಬೇಕಾದ ನೀವು ಟೀ ಕುಡಿಯಕ್ಕಿಂತ ಈ ಹೋಟ್ಲಿಗೆ ಬಂದ್ಬಿಟ್ಟಿದ್ರಲ್ಲ. ಮೂಡ ಹೋಟ್ಲದು ವಾಸ್ತು ಸರಿ ಇಲ್ಲ ಅಂತ ವಾಸ್ತು ಶಾಂತಿ ಪೂಜೆಗೆ ನನ್ನ ಕರೆಸಿದ್ರು. ನಾನೆಲ್ರೂ ಆಚೆ ಕಳ್ಸಿದ್ದೆ. ಸೈಕಲ್ ಗ್ಯಾಪ್ ಅಲ್ಲಿ ನೀನ್ ಬಂದು ಕೂತ್ಕೊಂಡಿದ್ಯಾ ಮೀಸೆ ಮಾದೇಗೌಡ? ಸ್ವಾಮಿಗಳೇ, ನನ್ನ ಹೆಸರು ನಿಮಗೆ? ನಮಗೆ ಎಲ್ಲವೂ ಗೊತ್ತು. ನಿನ್ನ ವೋಟರ್ ಐ ಡಿ, ಪ್ಯಾನ್ ಕಾರ್ಡ್ ನಂಬರು, TL ನಂಬರು ಎಲ್ಲ ಹೇಳ. ಸ್ವಾಮಿಗಳೇ, ತಮ್ಮ ಹೆಸರೇನು? ತಾವೆಲ್ಲಿಂದ ದಯಮಾಡಿಸಿದ್ದೀರಿ? ನಂದಿ ಬೆಟ್ಟದ ಸಂಧಿ ಗೊಂದಿಯಲ್ಲಿ ಕೂತ್ಕೊಂಡು ನಾವು ತಪಸ್ ಮಾಡ್ತಾ ಇದ್ವಿ. ಅದನ್ನ ನೋಡಿದ ಭಕ್ತಾದಿಗಳು ನಮ್ಮನ್ನು ಹಾಗೆ ಕರೀತಾರೆ. ಸ್ವಾಮಿಗಳೇ, ಶಿವನ ಅನುಗ್ರಹ ನನ್ನ ಮೇಲೆ ಬೀಳಂಗೆ ಆಶೀರ್ವಾದ ಮಾಡಿ. ಸತ್ಯರಿಗೆ ಧರೆಯಲ್ಲಿ ಮಸ್ತಕವ ನೆರಗುವರು, ಹೆತ್ತ ತಾಯಿ ಮಗನ ಕರೆವಂತೆ, ಶಿವನವರ ನೆತ್ತಿ ಕೊಂಬುವನು ಸರ್ವಜ್ಞ. ಹಂಗಂದ್ರೇನ? ಸತ್ಯವಂತರಿಗೆ ಜಗತ್ತಿನೊಳಗಿರುವವರೆಲ್ಲ ನಮಸ್ಕರಿಸುವರು. ಹಡೆದ ತಾಯಿಯು ತನ್ನ ಮಗುವನ್ನು ಅಕ್ಕರೆಯಿಂದ ಕರೆಯುವಂತೆ ಶಿವನು ಅಂತವರನ್ನು ಎತ್ತಿಕೊಳ್ಳುವನು ಸರ್ವಜ್ಞ. ನೀವ್ ಹೇಳ್ದಂಗೆ ನಾ ಇದ್ದೀನಿ ಸ್ವಾಮಿಗಳೇ. ಮತ್ತಿನ್ನೇನು ಚಿಂತೆ? ಸ್ವಾಮಿಗಳೇ, ನನ್ ಒಳ್ಳೆ ಮಗ ಸಿಗ್ಲಿಲ್ಲ. ಗೆಟಪ್ ಎಲ್ಲ ಬೀಚಾಕ್ ನಾನೇ ಬಂದ್ಬಿಡ್ಲಾ? ಅಂದ್ರೆ ನಾವೇ ಸ್ವಯಂ ನಿಮ್ಮ ಮಗನ ತಲೆ ಒಳಗೆ ಹೋಗಿ ಅವನ್ನ ಸರಿ ಮಾಡ್ತೀವಿ ಅಂತ. ಹಾಗೆ ಆಗ್ಲಿ ಸ್ವಾಮಿಗಳೇ. ಆದ್ರೆ ಇನ್ನೊಂದು ಸಮಸ್ಯೆ. ಏನು ಸ್ವಾಮಿಗಳೇ, ಮೊದ್ಲೆಲ್ಲ ನನ್ ಕನಸ್ನಾಗೆ ಅಣ್ಣಮ್ಮ, ಮಾರಮ್ಮ, ಅಂಕಾಳಮ್ಮ ಕಾಣಿಸ್ಕೊತಾ ಇದ್ರು. ಇತ್ತೀಚೆಗೆ ಯಾಕೋ ಅಂದ್ರಿತಾರೆ, ರಮ್ಯಾ, ನಿಧಿ ಸುಬ್ಬಯ್ಯ ಕಾಣಿಸ್ಕೊತಾವ್ರೆ. ಲಕ್ಷ್ಮಿ ಬಂತಲ್ಲ, ಅದಕ್ಕೆ ಯೌವನ ತಿರುಗ್ತಾ ಇದೆ. ಒಂದು ಸಿನಿಮಾ ಮಾಡಿ ಅದ್ರಲ್ಲಿ ಹೀರೋ ಮಾಡಿ ಪ್ರೊಡ್ಯೂಸ್ ಮಾಡಿ ಆಸೆ ಪೂರೈಸ್ಕೋಕಂದ. ಸ್ವಾಮಿಗಳೇ, ನನ್ನ ಮನಸ್ಸಿನಾಗ ಏನಿತ್ತು ಅದನ್ನೇ ಹೇಳ್ಬಿಟ್ರಲ್ಲ ನೀವು. ನಾ ಸಿನಿಮಾ ಮಾಡಿದ್ರೆ ಏನು ಹೆಚ್ಚು ಕಮ್ಮಿ ಆಗಕ್ಕಿಲ್ಲ ತಾನೇ? ಇದಕ್ಕೆ 1 ಲಕ್ಷ ರೂಪಾಯಿ ಕೊಡು, ಪೂಜೆ ಮಾಡಿ ನಿನ್ನ ದಾರಿ ಕ್ಲಿಯರ್ ಮಾಡ್ತೀನಿ. ಹಂಗೆ ಆಗ್ಲಿ ಸ್ವಾಮಿಗಳೇ, ಈಗಲೇ ಚೆಕ್ ಬರ್ಕೊಡ್ತೀನಿ. ಸ್ವಾಮಿಗಳೇ, 1 ಲಕ್ಷಕ್ಕೆ ಎಷ್ಟು ಸೊನ್ನೆ ಬರ್ತವೆ? 8 ಸೊನ್ನೆ ಕಂದ. ಚಕ್ಕರ್ ಹಾಕು ನಿನ್ನ ಜಾಬಿಗೆ, ಚಿಕ್ಕೋನಾಗಿ ಬಾರ ಸ್ಕೂಲಿಗೆ. ಚಕ್ಕರ್ ಹಾಕು ನಿನ್ನ ಜಾಬಿಗೆ, ಚಿಕ್ಕೊಳ್ಳಾಗಿ ಬಾರ ಸ್ಕೂಲಿಗೆ. ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.